ವರ್ಷದಲ್ಲಿ ಕಾರ್ಡ್ ಮಾಡಿಸ್ದಾಗಿಂದ ಏನೇನು ನಿಮಗೆ ಉಪಯೋಗ ಆಗಿದೆ, ಪ್ರಯೋಜನ ಏನೇನು ಸಿಕ್ಕೈತೆ? ನಮಗೆ ಲೊಬ್ಬ ಸ್ಕಾಲರ್ಶಿಪ್ 3 ಸಲ ಸಿಕ್ಕೈತಿ. ಮಕ್ಳ ಫೀಸ್ಗೆಲ್ಲ ಅನುಕೂಲ ಆಯಿತು. ಏನೋ ಬಿತ್ತು, ಏನೋ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೊರಟೋಯ್ತು. ಅವಾಗ 5 ಲಕ್ಷ ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ. ಅದಾದ್ಮೇಲೆ ಈಗ ಕೊರೋನಾ ಟೈಮಲ್ಲೆಲ್ಲ ನೀವು ಮಾಡಿಸಿದ್ರಲ್ಲ, ನಿಮಗೆ ಕಿಟ್ ಎಲ್ಲ ಕೊಟ್ಟಿರ್ತೀರಾ? ಕಿಟ್ಟಿಂದ ಕೊಡ್ತೀವಿ. ಕಟ್ಟಡ ಕಾರ್ಮಿಕರಿಗೆ ಅಂತೇಳಿ ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ. ತಾವು ಮಾಡಿಸಿದ್ದೀರಾ? ಕಾರ್ಮಿಕ ಇಲಾಖೆನಲ್ಲಿ ಕೆಲಸ ಮಾಡುವಾಗ ನೀವು ಬಿದ್ದು ಕೈಕಾಲು ಏನಾದ್ರು ಫ್ರಾಕ್ಚರ್ ಆಯ್ತು, ಇಂತಿಷ್ಟು ಅಂತ ಹಣ ಇದೆ ಪರಿಹಾರ. ನೀವು ಮದುವೆ ಆಗ್ತಾ ಇದ್ದೀರಾ ಅಂದ್ರೆ ಆ ಮದುವೆ ಆಗೋಕ್ಕೂ ಕೂಡ ಇಷ್ಟು ಅಂತ ಹಣ ಇದೆ. ಕಾರ್ಮಿಕ ಇಲಾಖೆಯ ಯೋಜನೆಗಳು ತಳಮಟ್ಟದವರೆಗೂ ಕೂಡ ಹೋಗ್ತಾ ಇದೆ, ಅಂದ್ರೆ ಕಾರ್ಮಿಕರಿಗೆ ತಲುಪ್ತಾ ಇದೆಯಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವಿರುವಂಥದ್ದು. ನಮ್ಮ ಜೊತೆಗೆ ಒಬ್ರು ಕಟ್ಟಡ ಕಾರ್ಮಿಕರಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಗಣಪತಿ ಬಡಗರ್. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ತಾವು? 20 ವರ್ಷ ಆತ್ರಿ. 20 ವರ್ಷದಿಂದ. ಓಕೆ, ಹೆಂಗನ್ಸ್ತಿದೆ ಕೆಲಸ ಎಲ್ಲ? ಕೆಲಸ ಎಲ್ಲ ಆರಾಮ? ಆರಾಮಿದ್ರಿ. ಓಕೆ, ಎಷ್ಟು ಜನ ಮಕ್ಕಳು ತಮ್ಗೆ? ಒಂದು ಹುಡುಗಿ ಇದ್ರಿ. ಒಂದು ಹುಡುಗಿ ಇದೆ. ಈಗ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಈಗ ಕಟ್ಟಡ ಕಾರ್ಮಿಕರಿಗೆ ಅಂತೇಳಿ ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ. ತಾವು ಮಾಡಿಸಿದೀರಾ? ಮಾಡ್ಸಿದ್ರಿ. ಎಷ್ಟು ವರ್ಷ ಆಯ್ತು ಸರ್ ಮಾಡಿಸಿ? ಈಗ 1 ವರ್ಷ ಆತ್ರಿ. 1 ವರ್ಷ ಆಯ್ತು. ಏನು ಸೌಲಭ್ಯ ಏನಾದ್ರು ಸಿಕ್ಕಿದ್ಯಾ? ಏನು ಬಂದಿಲ್ಲ ಸೌಲಭ್ಯ ಅಂತ ಏನು ಬಂದಿಲ್ರಿ. ಓಕೆ, ಇಲ್ಲ ಈಗ ನಿಮ್ಮ ಮಗಳು ಏನು ಓದ್ತಾ ಇರೋದು? ಈಗ ಅಂಗನವಾಡಿ ಶಾಲೆ ಉಂಟಾಡ್ರಿ. ಅಂಗನವಾಡಿ. ಓಕೆನಾ? ಈಗ ಅಂಗನವಾಡಿ ನೆಕ್ಸ್ಟ್ 1ನೇ ಕ್ಲಾಸ್ಗೆ ಹೋಗ್ತಾರಲ್ಲ, ಸೊ ಅದಕ್ಕೆ ಮಕ್ಕಳಿಗೆ 1ನೇ ಕ್ಲಾಸಿಂದ ಅಪ್ ಟು ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಕೂಡ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಇವಾಗ ಇನ್ನು ಮಗು ಅಂಗನವಾಡಿ ಓದ್ತಾ ಇದೆ. ಓಕೆನಾ? ಸೊ ನೀವು ಆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಿ ತಗೊಂಬೋದು. ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ಏನು ಗೊತ್ತಿಲ್ರಿ. ಓಕೆ, ಬೇರೆ ಏನು ಫೆಸಿಲಿಟಿಗಳು ಇದುವರೆಗೂ ತಗೊಂಡಿಲ್ಲ? ಏನು ತೊಂದ್ರೆ ಅವ್ರಿಗೆ. ಓಕೆ, ಈಗ ನೋಡಿ ಕಾರ್ಮಿಕ ಇಲಾಖೆನಲ್ಲಿ ನಿಮ್ಗೆ ಅಂತೇಳಿ ಸರ್ಕಾರ ಕಾರ್ಮಿಕ ಇಲಾಖೆ ನೋಡಿ ಒಂದು ಪಾಂಪ್ಲೆಟ್ ಇದೆಯಲ್ಲ, ಇಷ್ಟು ಯೋಜನೆಗಳಿದೆ ಇದ್ರೊಳಗಡೆ ಎಲ್ಲವೂ ಕೂಡ. ಈಗ ತಾವ್ ಹೇಳಿದ್ರಿ ತಮಗೆ ಯೋಜನೆಗಳು ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಬಿಟ್ಟು. ನೀವು ನೆಕ್ಸ್ಟ್ ಈಗ ನಿಮ್ಮ ಮಗುನ 1ನೇ ಕ್ಲಾಸಿಗೆ ಸೇರಿಸ್ತಿರಲ್ಲ, ಸೊ ಅವಾಗಿಂದ ಸ್ಕಾಲರ್ಶಿಪ್, ವರ್ಷಕ್ಕೆ ಫೀಸ್ ಕಟ್ತಿರಲ್ಲ, ಸ್ಕಾಲರ್ಶಿಪ್ ಅಂತ ಬರುತ್ತೆ ಒಂದು. ಅದಾದ್ಮೇಲೆ ಈಗ ಕೆಲಸ ಮಾಡುವಾಗ ನೀವು ಬಿದ್ದು ಕೈಕಾಲು ಏನಾದ್ರು ಫ್ರಾಕ್ಚರ್ ಆಯ್ತು ಅಥವಾ ಜೀವ ಹೋಯ್ತು ಅಂತಂದ್ರೆ ಇಂತಿಷ್ಟು ಅಂತ ಹಣ ಇದೆ ಪರಿಹಾರ. ಅದು ನಿಮ್ಗೆ ಗೊತ್ತಿದ್ಯಾ? ಓಕೆನಾ? ಒಂದು. ಅದಾದ್ಮೇಲೆ ನಿಮ್ಮ ಶ್ರೀಮತಿಯವ್ರು ಏನಾದ್ರು ಕೂಡ ಅವರು ಗಾರೆ ಕೆಲಸ ಮಾಡ್ತಿರೋದ್ರಿಂದಾಗಿ ಅವ್ರೇನಾದ್ರು ಕೂಡ ನೆಕ್ಸ್ಟ್ ಡೆಲಿವರಿ ಏನಾದ್ರು ಆಯ್ತು ಅಂದ್ರೆ ಅದಕ್ಕೆ ಆಸ್ಪತ್ರೆ ವೆಚ್ಚ ಕೊಡ್ತಾರೆ. ಗೊತ್ತಿದ್ಯಾ? ಗೊತ್ತಿಲ್ಲ. ಓಕೆ, ಈಗ ನಿಮ್ ಮದ್ವೆ ಆಗೋಗಿದೆ. ಇನ್ ಕೇಸ್ ನೀವೇನಾದ್ರು ಕಟ್ಟಡ ಕಾರ್ಮಿಕರಾಗಿ ನೀವು ಮದ್ವೆ ಆಗ್ತಾ ಇದ್ದೀರಾ ಅಂದ್ರೆ ಆ ಮದ್ವೆ ಆಗೋಕ್ಕೂ ಕೂಡ ಇಷ್ಟು ಅಂತ ಹಣ ಇದೆ. ಅದು ಗೊತ್ತಿದ್ಯಾ? ಗೊತ್ತಿಲ್ಲ. ಓಕೆನಾ? ಏನ್ ಗೊತ್ತಾ, ಈ ಪಾಂಪ್ಲೆಟ್ ಅನ್ನು ಇಟ್ಕೊಳ್ಳಿ. ಇದ್ರಲ್ಲಿ ಎಲ್ಲಾ ಯೋಜನೆಗಳು, ಸ್ಕೀಮ್ಗಳಿದೆ, ಏನೇನ್ ಫೆಸಿಲಿಟಿ ಇದೆ ಅಂತ ಅನ್ಬಿಟ್ಟು. ಈಗ ನಿಮ್ ಮಗುಗೆ ಸ್ಕಾಲರ್ಶಿಪ್ ನೆಕ್ಸ್ಟ್ ವರ್ಷದಿಂದ ಬರುತ್ತೆ. ನೀವ್ ಹೆಂಗ್ ಅಪ್ಲೈ ಮಾಡೋದು ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ. ಏನ್ ಮಾಡಿ ಅಂದ್ರೆ ಇಟ್ಕೊಳ್ಳಿ. ಈಗ ಇದಿದೆಯಲ್ಲ, ಇದ್ರಲ್ಲಿ ಒಂದ್ ನಂಬರ್ ಇದೆ. ನಂಬರ್ ಗೊತ್ತಾಯ್ತಾ? ಇದು ಹೇಳಿ. 155214. ಈ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ನಿಮ್ಗೆ ಈಗ ನನ್ನ ಮಗುಗೆ ಸ್ಕಾಲರ್ಶಿಪ್ ಬರಬೇಕು, ನನ್ನ ಹತ್ರ ಕಾರ್ಡ್ ಇದೆ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಏನೇನ್ ಮಾಡ್ಬೋದು, ಹೇಗೆ ಪಡ್ಕೊಳೋದು ಅನ್ನೋದ್ರ ಬಗ್ಗೆ, ಜೊತೆಗೆ ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆದಾಗ ಯೋಜನೆಗಳನ್ನ ಏನ್ ಪಡ್ಕೊಬೇಕಲ್ಲ ಅದ್ರ ಬಗ್ಗೆ ನೀವು ಫೋನ್ ಮಾಡಿ ಕೇಳಿದ್ರೆ ಅವ್ರು ನಿಮ್ ಮಾಹಿತಿಯನ್ನ ಕೊಡ್ತಾರೆ. ಓಕೆನಾ? ಅರ್ಥ ಆಯ್ತಾ? ಈ ಫೆಸಿಲಿಟಿ ಎಲ್ಲ ಇದೆ ಅಂತ ಗೊತ್ತಿತ್ತಾ ನಿಮ್ಗೆ? ಗೊತ್ತಾಯ್ತಲ್ವಾ? ಓಕೆ, ಏನೇ ಇದ್ರಿ ನಂಬರ್ ಕಾಲ್ ಮಾಡಿ ತಗೊಳ್ಳಿ. ಓಕೆನಾ? ಒಳ್ಳೇದಾಗ್ಲಿ. ವೀಕ್ಷಕರೇ, ಕಾರ್ಮಿಕ ಇಲಾಖೆಯ ಯೋಜನೆಗಳು ಕಾರ್ಮಿಕರಿಗೆ ಮುಟ್ತಾ ಇದೆಯಾ ಇಲ್ವಾ, ಅವ್ರ ಸಮಸ್ಯೆಗಳೇನು, ಕಾರ್ಮಿಕ ಇಲಾಖೆಯ ಯೋಜನೆಯಿಂದ ಏನಾದ್ರು ಅನುಕೂಲ ಆಗಿದ್ಯಾ, ಇವೆಲ್ಲವನ್ನ ತಿಳ್ಕೊಳಕ್ಕೆ ಅಂತ ನಮ್ಮ ನ್ಯಾಷನಲ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಸದ್ಯ ಬೆಳಗಾವಿನಲ್ಲಿ ನಾವು ಇರೋವಂಥದ್ದು. ಸೊ ಬೆಳಗಾವಿಯಲ್ಲಿ ಒಂದು ಕಟ್ಟಡದಲ್ಲಿ ನಾವು ಇದೀವಿ. ನಮ್ಮ ಜೊತೆಗೆ ಒಬ್ರು ಕಟ್ಟಡ ಕಾರ್ಮಿಕರಿದ್ದಾರೆ. ಸರ್, ತಮ್ಮ ಹೆಸರೇನು? ಪುಂಡಿಕ. ಓಕೆ, ಏನ್ ಕೆಲಸ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನೀವು 40 ವರ್ಷ ಕೆಲಸ ಮಾಡಿದ್ರಿ. ಓಕೆ, ಏನ್ ಸೆಂಟ್ರಿಂಗ್ ಕೆಲಸನಾ? ಸೆಂಟ್ರಿಂಗ್ ಕೆಲಸ ರೀ. ಹೆಂಗಿದೆ ಕೆಲಸ? ಚಲೋ ಐತ್ರಿ ಕೆಲಸ. ಚೆನ್ನಾಗಿದೆ. ಜೀವನ ಎಲ್ಲ ಚೆನ್ನಾಗಿ ನಡೀತಿದೆ? ಎಷ್ಟು ಜನ ಮಕ್ಕಳು? 5 ಮಂದಿ ಅದಾವ್ರಿ. 5 ಮಂದಿ. ಗಂಡ್ ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು? ಹೆಣ್ಮಕ್ಳು 3 ಮತ್ತು ಗಂಡು ಮದ್ವೆ ಯಾರು ಮಾಡಿದೀರಾ? ಇನ್ನೂ ಆಗಿಲ್ರಿ. ಇನ್ನು ಯಾರಿಗೂ ಮದ್ವೆ ಆಗಿಲ್ಲ? ಈಗ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದೀರಾ ನೀವು? ಓಕೆ, ಎಷ್ಟು ವರ್ಷ ಆಯ್ತು ಮಾಡಿಸಿ? ನಾವು 10 ವರ್ಷ ಆಯ್ತ್ರಿ. 10 ವರ್ಷ ಆಯ್ತು. 10 ವರ್ಷದಲ್ಲಿ ಕಾರ್ಡ್ ಮಾಡಿಸ್ದಾಗಿಂದ ಏನೇನ್ ನಿಮ್ಗೆ ಉಪಯೋಗ ಆಗಿದೆ, ಪ್ರಯೋಜನ ಏನೇನ್ ಸಿಕ್ಕೈತೆ? ನಮಗೆ ಲೊಬ್ಬ ಸ್ಕಾಲರ್ಶಿಪ್ 3 ಸಲ ಸಿಕ್ಕೈತ್ರಿ. ಸ್ಕಾಲರ್ಶಿಪ್ ಮತ್ತೇನು ಸಿಕ್ಕಿಲ್ರಿ. ಓಕೆ, ಈಗ 4 ಜನ ಮಕ್ಳು ಏನೋ 5 ಜನ ಮಕ್ಳು ಅಂದ್ರೆ 6 ಜನ 5 ಜನ ಅಷ್ಟಕ್ಕೂ ಸ್ಕಾಲರ್ಶಿಪ್ ಕೊಡ್ತಾರೆ. ಎಷ್ಟು ಜನ ಕೊಡ್ತಾರೆ? ಅವ್ರಿಗೆ 3 ಮಂದಿ ಕೊಡ್ತಾರೆ. 3 ಮಂದಿಗೆ ಎಷ್ಟೆಷ್ಟು ಕೊಡ್ತಾರೆ? ಅವ್ರ
ಏನು ಫೀ ನಮ್ಮ ಇರ್ತೈತಲ್ಲ ಇದ್ರಲ್ಲಿ ಕೊಡ್ತಾರೆ. ಒಟ್ಟಲ್ಲಿ ಮಕ್ಳಿಗೆ ಫೀಸ್ಗೆಲ್ಲ ಅನುಕೂಲ ಆಯ್ತು. ಈಗ ನೀವು ಕೆಲಸ ಮಾಡ್ತಿದ್ರಲ್ವಾ, ನಿಮ್ಗೆ ಏನಾದ್ರು ಈಗ ಕಟ್ಟಡದ ಕೆಲಸ ಮೇಲೆಲ್ಲ ಸೆಂಟ್ರಿಂಗ್ ಅಂದ್ರೆ ಹತ್ತುತ್ತೀರಾ ಇಳಿತೀರಾ, ಈಗ ಬಿದ್ದ್ಬಿಡ್ತೀರಾ, ಕೈಯೋ ಕಾಲೋ ಏನೋ ಮುರಿದೋಯ್ತು, ಅವಾಗ ನಿಮ್ಗೆ ಒಂದು ಎಷ್ಟು ನಿಮ್ಗೆ ನ್ಯೂನ್ಯತೆ ಆಗಿದೆ, ಕಾಲು ಹೋಗಿದ್ಯಾ ಕೈ ಹೋಗಿದ್ಯಾ ಅಂತ ನೋಡ್ಕೊಂಡು ನಿಮ್ಗೆ ಒಂದು 2 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ಪರಿಹಾರ ಕೊಡ್ತಾರೆ. ಒಂದು ಇನ್ ಕೇಸ್ ಆಗದ್ ಬೇಡ, ಇನ್ ಕೇಸ್ ಏನೋ ಬಿದ್ದು ಏನೋ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೊರಟೋಯ್ತು, ಅವಾಗ 5 ಲಕ್ಷ ನಿಮ್ ಕುಟುಂಬಕ್ಕೆ ಕೊಡ್ತಾರೆ. ಒಂದು ಅದಾದ್ಮೇಲೆ ಈಗ ಕೊರೋನಾ ಟೈಮಲ್ಲೆಲ್ಲ ನೀವು ಮಾಡ್ಸಿದ್ರಲ್ಲ, ನಿಮ್ಗೆ ಕಿಟ್ ಎಲ್ಲ ಕೊಟ್ರು, ಸಿಕ್ತಾ? ಕಿಟ್ಟಿಂದ ಕೊಟ್ಟು ಸಿಕ್ಕ್ರಿ ಸಿಕ್ತ. ಓಕೆ. ಮತ್ತೆ ಈಗ ಪ್ಲಂಬಿಂಗ್, ಈಗ ನೀವು ಸೆಂಟ್ರಿಂಗ್ ಕೆಲಸ ಮಾಡಿದ್ರೆ ನಿಮ್ಗೆ ಒಂದು ಕಿಟ್ ಕೊಡ್ತಾರೆ. ಕಿಟ್ ಸಿಕ್ಕಿಲ್ರಿ ನೋಡಿ, ಅದನ್ನ ಪಡ್ಕೊಳ್ಳಿ. ಆ ಕಿಟ್ ಅಲ್ಲಿ ನಿಮ್ಗೇನು ನಿಮ್ ಕೆಲ್ಸಕ್ಕೆ ಏನೇನ್ ಬೇಕಾಗ್ತಾವಲ್ಲ 7,000 8,000 ರೂಪಾಯಿ ನೀವು ಆಚೆ ತಗೊಬೇಕು ಅಂದ್ರೆ ಆ ತರದ್ದು ಒಂದು ಫ್ರೀ ಆಗಿ ಕೊಡ್ತಾರೆ. ಆ ತರದೆಲ್ಲ ಅನುಕೂಲ ಪಡ್ಕೊಬಹುದು. ಒಂದು ನಿಮ್ ಮಕ್ಳು ಡಿಗ್ರಿ ಮಾಸ್ಟರ್ ಡಿಗ್ರಿ ಓದೋವರೆಗೂ ಸ್ಕಾಲರ್ಶಿಪ್ ಬರುತ್ತೆ, ಆಯ್ತಾ? ಈಗ 5 ಜನ ಮಕ್ಳಲ್ಲಿ ಯಾರಿಗೂ ಮದುವೆ ಆಗಿಲ್ಲ ಅಂತಂದ್ರ, ಓಕೆನಾ, ಮದುವೆ ಆಗೋ ಟೈಮಲ್ಲಿ ಐ ಥಿಂಕ್ ನನ್ಗೆ ಗೊತ್ತಿರಂಗೆ ಒಂದು 60,000 ರೂಪಾಯಿನೋ ಕೊಡ್ತಾರೆ. ಆ ರೀತಿಯಾಗಿ ನಿಮ್ಗೆ ಏನಾದ್ರು ಸಮಸ್ಯೆಗಳಾಯ್ತು ಅಂದ್ರೆ ಈ ತರ. ಸೊ ಈ ರೀತಿಯಾಗಿ ಎಲ್ಲಿವರೆಗೂ ಉಪಯೋಗ ಇದೆ ಅಂತಂದ್ರೆ 60, ಈಗ ಏನಾದ್ರು ತೀರೋದು ಅಂದ್ರೆ ಅದು ಅಂತ್ಯ ಸಂಸ್ಕಾರ ಅಂತ ಮಾಡ್ತಾರಲ್ಲ, ಅದಕ್ಕೂ ಕೂಡ ಹಣ ಇದೆ. ನಿಮ್ಗೋಸ್ಕರ ಕಾರ್ಮಿಕ ಇಲಾಖೆ ನೋಡಿ ಸುಮಾರು 1000 ಕೋಟಿ ಖರ್ಚು ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಐತೆ. ಅದಕ್ಕೆ ನೀವು ಕಾರ್ಡ್ ತಗೊಂಡಿದ್ರಾ, ಸ್ಕಾಲರ್ಶಿಪ್ ತಂತಿದ್ರಾ, ಸೊ ಎಲ್ಲ ಬಾಕಿ ಯೋಜನೆಗಳು ಏನೈತಲ್ಲ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಹತ್ರ ಹೋದ್ರೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ, ಅವರೆಲ್ಲ ಕೂಡ ನಿಮ್ಗೆ ತಿಳಿಸ್ತಾರೆ. ಅದಕ್ಕೆ ಎಲ್ಲಾ ಪ್ರಯೋಜನಗಳನ್ನ ನೀವು ಪಡ್ಕೊಳ್ಳಿ. ಯಾಕೆಂದ್ರೆ 1000 ಕೋಟಿ ತೆರಿಗೆ ದುಡ್ಡಿದೆ. ಇವೆಲ್ಲ ನಿಮ್ಗೆ ಗೊತ್ತಿತ್ತಾ? ಗೊತ್ತಾಯ್ತಲ್ವಾ? ಪಡ್ಕೊಂತೀರಲ್ಲಾನು. ಕಾರ್ಮಿಕ ಸಚಿವರು ಯಾರಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಮಿನಿಸ್ಟ್ರು ಸಂತೋಷ್ ಲಾಡ್ ಅಂತ ಮಿನಿಸ್ಟ್ರು. ಬಂದ್ಮೇಲೆ ಅವರೇ ನೋಡಿ ಈ ತರ ಎಷ್ಟೋ ಯೋಜನೆಗಳೆಲ್ಲ ಮಾಡಿ ನಿಮ್ಗೆಲ್ಲಾನು ಕೂಡ ಮಾಹಿತಿ ಎಲ್ಲರೂ ಕೂಡ ಕೊಡ್ಬೇಕು ಅಂತ ಮಾಡ್ತಿದ್ದಾರೆ. ಓಕೆನಾ? ನಿಮ್ಗೆ ಇವೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಪಾಂಪ್ಲೆಟ್ ತಗೊಳ್ಳಿ, ಇಲ್ಲಿ ನಂಬರ್ ಐತೆ ನೋಡ್ರಿ, ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಇಲ್ಲೊಂದು ನಂಬರ್ ಐತೆ, ಗೊತ್ತಾಯ್ತಾ? ಓದಿ, ಎಷ್ಟು ನಂಬರ್ ಇದು? ಈಗ ಆ ನಂಬರ್ ಐತಲ್ಲ, 155214. ಈ ನಂಬರ್ ಫೋನ್ ಮಾಡ್ರಿ. ಫೋನ್ ಮಾಡಿ ನೀವು ಹೆಂಗೆ ತಗೊಬೇಕು ಯೋಜನೆಗಳನ್ನ. ಈಗ ನಿಮ್ಗೆ ಸ್ಕಾಲರ್ಶಿಪ್ ತಗೋಬೇಕು ಗೊತ್ತಾಗ್ಲಿಲ್ಲ, ಅಥವಾ ಕಾರ್ಡ್ ಮಾಡಿಸ್ಬೇಕು ಗೊತ್ತಾಗ್ಲಿಲ್ಲ, ನಂಬರ್ ಫೋನ್ ಮಾಡಿದ್ರೆ ಅವರೇ ನಿಮ್ಗೆಲ್ಲ ಮಾಡ್ಕೊಡ್ತಾರೆ. ನೀವು ಜಾಸ್ತಿ ಜನ ಇದ್ರೆ ಕಟ್ಟಡಕ್ಕೆ ಅವರೇ ಬಂದು ನಿಮ್ ಕಾರ್ಡು ಮಾಡ್ಕೊಡ್ತಾರೆ. ಲೇಬರ್ ಡಿಪಾರ್ಟ್ಮೆಂಟ್ ಮಾಡಿಸ್ಕೊಂತೀರಾ? ಮಾಡ್ಕೊಳ್ತೀವಿ.